ಹಾಯ್ ವೆಲ್ಕಮ್ ಟು ಚಿಕ್ಕಿ ಚಿಂತನ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೋಡೋಣ ನಮ್ಮನೆ ಪ್ರಿನ್ಸಸ್ 50th ಇಯರ್ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಬರ್ಡೇ ಡೆಕೋರ್ ಬರ್ಡೇಗಳಿಗೆ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಂದ್ವಿ. ಶಿ ಫೆಲ್ಟ್ ವೆರಿ ಹ್ಯಾಪಿ ಟು ಸಿ ದ ಡೆಕೋರ್. ಕಿಡ್ಸ್ ಅಂದರೆ ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ನೇ ದೊಡ್ಡ ಈವೆಂಟ್ ಥರ. ಅವ್ರಿಗೆ ಅದು ಸೆಲೆಬ್ರೇಟ್ ಮಾಡಬೇಕು, ಯಾಕಂದರೆ ಸ್ಕೂಲಲ್ಲಿ ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡ್ಬಂದಿರ್ತಾರೆ. ಮತ್ತು ಈಗಿನ ಜನ್ರೇಷನ್ ಆಲ್ಮೋಸ್ಟ್ ಮೊಬೈಲಲ್ಲಿ ನೋಡ್ತಾರೆ. ಈಗ ಮಾಡಿದ್ರು ಸೆಲೆಬ್ರೇಷನ್ ನಂಗೆ ಮಾಡಿಲ್ಲ ಅಂತ ಫೀಲ್ ಆಗ್ತಾರೆ. ಸೊ ಆ ಫೀಲ್ ಇರಬಾರ್ದು. ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಒಂದು ಪ್ರೈವೇಟ್ ಥಿಯೇಟ್ರಲ್ಲಿ. ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಇದು ಬೆಸ್ಟ್ ಅನ್ನಿಸ್ತು, ನನಗೆ ವರ್ತಿದೆ. ವರ್ಕಿಂಗ್ ಪೇರೆಂಟ್ಸ್ ಬಂದು ಈ ಥರ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡ್ರೆ ಟೈಮ್ ಸೇವಿಂಗ್ ಇರುತ್ತೆ. ನಾರ್ಮಲಿ ಎಲ್ಲ ಪ್ರೈವೇಟ್ ಥಿಯೇಟ್ರಲ್ಲೂ 5 ಮೆಂಬರ್ಸ್ ಅಲೋಡ್ ಇರ್ತಾರೆ. ಎಕ್ಸ್ಟ್ರಾ ಬಂದು ಕರ್ಕೊಂಬಂದರೆ ಅವ್ರಿಗೆ ಎಕ್ಸ್ಟ್ರಾ ಫೀ ಪೇ ಮಾಡಬೇಕು, ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ, ಅದನ್ನು ಪೇ ಮಾಡಬೇಕು. ಮಕ್ಕಳು ಹೇಗೆ ಬೆಳೀತಾರೆ, ಎಷ್ಟು ಬೇಗ ದೊಡ್ಡವ್ರು ಆಗ್ತಾರೆ ಅನ್ನೋದೇ ನಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ. ಅಷ್ಟು ಬೇಗ ಬೆಳೆದ್ಬಿಡ್ತಾರೆ. ಮಕ್ಕಳಿರಲ್ಲವ ಮನೆ ತುಂಬ ಅಂತ ದೊಡ್ಡವ್ರು ಹೇಳಿರೋ ಮಾತು ಸುಳ್ಳಲ್ಲ. ಅವರಿದ್ದರೆ ಮನೆ ಖುಷಿ. ಅವರು ಒಂದಿನ ಹುಷಾರು ತಪ್ಪು ಮಲ್ಕೊಂಬಿಟ್ರು ಮನೆ ಸಪ್ಪಗಿರುತ್ತೆ. ಬೇಬಿ ಬಾರ್ನ್ ಆದಮೇಲೆ ನಮ್ಮ ಬರ್ಡೇಸ್ನೇ ನಾವು ಮರ್ತೋಗ್ಬಿಡ್ತೀವಿ. ಬಟ್ ಅವ್ರ ಹ್ಯಾಪಿನೆಸ್ಸೇ ನಮ್ಮ ಹ್ಯಾಪಿನೆಸ್ ಅಂದ್ಬಿಟ್ಟು ಅವ್ರ ಬರ್ಡೇನೇ ನಾವು ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊತೀವಿ. ಬಟ್ ಪರ್ಸ್ನಲ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕೇರ್ ಕೂಡ ನಾವು ತೊಗೊಳ್ಳೇಬೇಕು. ನಾವು ಕೆಲವೊಂದು ಪ್ರೈವೇಟ್ ಥಿಯೇಟರ್ಸ್ನ ಸರ್ಚ್ ಮಾಡಿದ್ವಿ ನಿಯರ್ ಬೈ ಇರೋದು, ಯಾವ್ದು ಮ್ಯಾಚ್ ಆಗುತ್ತೆ ನನ್ನ ಬೇಬಿ ಡ್ರೆಸ್ಗೆ ಅಂತ. ನಮಗೆ ಇದು ಸೂಟೇಬಲ್ ಅಂತ ಅನಿಸ್ತು. ಅವಳ ಫ್ರಾಕ್ ಬ್ಲೂ ಇರೋದ್ರಿಂದ ಆ ಬಲೂನ್ ಎಲ್ಲ ಮ್ಯಾಚ್ ಆಗ್ತಿತ್ತು. ಸೊ ಈ ಪ್ರೈವೇಟ್ ಥಿಯೇಟ್ರ್ ನಾವು ಆಫ್ ಮಾಡಿದ್ವಿ. ಮ್ಯೂಸಿಕ್ ಇರುತ್ತೆ ಪ್ರೈವೇಟ್ ಥಿಯೇಟರ್ಸಲ್ಲಿ, ಸೊ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. 1 hour ಇಸ್ ಮೋರ್ ದೆನ್ ಎನಫ್. ಮೋನಿಕಾ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿರೋದು, ಆ ಸಾಂಗ್ ತುಂಬ ಇಷ್ಟ ನಮ್ಮ ಪ್ರಿನ್ಸಸ್ಗೆ. ಈ ಸಾಂಗ್ ಗೊತ್ತಾಯ್ತಾ ಯಾವುದು ಅಂತ? ನಮ್ಮ ಕನ್ನಡ ಸಾಂಗ್ ಬ್ಯಾಂಗಲ್ ಬಂಗಾರಿ. ಸೊ ನಾವು ಅವ್ರನ್ನ ಬಂಗಾರಿ ಅಂತೀವಿ. ಈ ಸಾಂಗು ತುಂಬ ಇಷ್ಟ ನಮ್ಮ ಪ್ರಿನ್ಸಸ್ಗೆ. ಬರ್ಡೇ ಸೆಲೆಬ್ರೇಷನ್ಸ್ ವಿತಿನ್ 25 ಮೆಂಬರ್ಸ್ ಪ್ರೈವೇಟ್ ಥಿಯೇಟರ್ಸ್ ಆರ್ ದ ಬೆಸ್ಟ್ ಐ ಚೂಸ್. ಬಟ್ ಪ್ಲ್ಯಾನಿಂಗ್ ಈಸ್ ಇಂಪಾರ್ಟೆಂಟ್. ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಏನು ಮಾಡಬೇಕು 1 hour ಅಂತಂತ, ಯಾವ ಥರ ಫೋಟೋಸ್ ತೊಗೊಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ರೀಲ್ಸ್ ಮಾಡ್ಕೊಬೇಕು ಅಂತ. ಸೊ ನೀವು ಅದನ್ನು ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ಪ್ರೈವೇಟ್ ಥಿಯೇಟರ್ ಯೂಸ್ ಮಾಡ್ಕೊಬೋದು. ಮೈ ಡಾಟರ್ ಎಂಜಾಯ್ಡ್ ದ ಬರ್ಡೇ ಈವೆಂಟ್. ನನ್ನ ಬೇಬಿ ಬರ್ಡೇ ದಿನ ಕೇಕ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ ಬಿಕಾಸ್ ಸಮ್ ಅದರ್ ಪರ್ಸ್ನಲ್ ಶೆಡ್ಯೂಲ್ಸ್. ನಾನು ಲೇಟಾಗೆ ಸೆಲೆಬ್ರೇಟ್ ಮಾಡಿದ್ದು. ಆಲ್ಮೋಸ್ಟ್ ಆಫ್ಟರ್ 15 days ಆಫ್ ಹರ್ ಬರ್ಡೇ ಐ ಸೆಲೆಬ್ರೇಟೆಡ್ ಹರ್ ಬರ್ಡೇ ಇನ್ ದಿಸ್ ಪ್ರೈವೇಟ್ ಥಿಯೇಟರ್. 5th ಇಯರ್ ಬರ್ಡೇ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಚೆನ್ನಾಗಿ ಡೆಕೋರ್ ಮಾಡಬೇಕು ಅಂತ ಪರ್ಲ್ ಸ್ಟಿಕ್ಕರ್ನ ತೊಗೊಂಡಿದ್ದೆ. ಯು ಕ್ಯಾನ್ ಸಿ ಆನ್ ಹರ್ ಹೇರ್ಸ್. ಪರ್ಲ್ ಸ್ಟಿಕ್ಕರ್ ತುಂಬ ವರ್ತ್ ಅನಿಸ್ತು. ಅದನ್ನು ನಾನು ಇಯರಿಂಗ್ಸ್ ಅಂತಾನು ಯೂಸ್ ಮಾಡಿದ್ದೀನಿ. ನಮಗೆ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ, ಮಿಶೋದಲ್ಲಿ ಅವೈಲಬಲ್ ಇದೆ, ಪರ್ಚೇಸ್ ಮಾಡ್ಕೊಬೋದು. ಹೇರ್ ಶಾರ್ಟ್ ಇದೆ ಅಂತ ನಾನು ಬನ್ ಯೂಸ್ ಮಾಡಿದ್ದೀನಿ. ಮತ್ತು ಕ್ರೌನ್ ಕೂಡ ನಾನು ಪರ್ಚೇಸ್ ಮಾಡಿದ್ದೆ ಮುಂಚೆನೇ. ಮಕ್ಕಳನ್ನ ಹೇಗೆ ಡೆಕೋರೇಟ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ದ ಚಾನಲ್.